ಕಾಲ ತಿರುಗಾಡಿ ಮಾಡ್ತದ, ದಾರು ಕುತ್ತಲಿ ಮಾಡ್ತದ. ಹೌದ್ ಇದು ಸತ್ಸಂಗದ ಸೇವಾ ನಡೆಯುವಂತ ಕಾಲದಾಗ ಚೆನ್ನಾಗಿ ಇದಕ್ ಬರೋದು ಕಡಿಮೆ ಅದ. ಇದೇ ಜರ್ ಆರ್ಕೆಸ್ಟ್ರಾ ಆಯ್ತದ, ಎಲ್ಲ ತುಂಬಿ ತುಳ್ಕಾಡ್ತಿತ್ತ, ಪೋಲು ತುಂಬ್ತಿತ್ರಿ ಜಾಗ. ಖರೆ ಆದ್ರೂ ಕೂಡ ಅದ್ ಯಾವ್ದು ಬೇಡ. ಮತ್ತ ನೀವು ಸತ್ಸಂಗ ಆಧ್ಯಾತ್ಮನ ಮಾತಾಡ್ರಿ ಅಂದ್ರೆ ಇದು ನಿಮ್ ಊರಿನ ದೊಡ್ಡ ಗುಣ ಪುಣ್ಯಾತ್ಮರಿ, ನಿಮ್ ಊರಿನ ದೊಡ್ಡ ಗುಣ ಇವತ್ತ. ಯಾಕಂದ್ರ ಒಳ್ಳೆಯ ನಮಗೂ ಕೂಡ ಬಹಳ ಆನಂದ ಅನಿಸ್ತು ಇಂಗ್ಳಿಗೆ ಜ್ಯೋತಿ ಅಕ್ಕ ಅವ್ರ ಮ್ಯಾಲ. ಇವತ್ತ ನಾವು ಅವ್ರ ಹೆಸರು ಹೇಳಿದ್ಕು ನಮ್ದು ಒಂದು ಜನ್ಮ ಸ್ವಾರ್ಥಕ ಆತತ್ ನನಗೆ ಅನಿಸ್ತು. ಇವತ್ತ ಅವರು ಕೂಡ ಬಹಳ ಒಳ್ಳೆ ಉತ್ತಮ ಕಲಾವಿದರು. ಅವರು ಕೂಡ ಸೇವೆ ತಮ್ಮ ಮುಂದೆ ಬಹಳ ಅತಿ ವಿಜೃಂಭಣೆಯಿಂದ ಎಲ್ಲೇ ಕಾರ್ಯಕ್ರಮ ಇದ್ರು ಕೂಡ ಬಹಳ ನಮ್ಮನ್ನು ಹಚ್ಕೊಂಡು ನಮ್ಮ ಜೊತೆ ಹೊಂದಾಣಿಕೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡ್ತಾರ. ಆ ಎಲ್ಲ ಹಿರಿಯ ಕಲಾವಿದರಿಗೆ ನಮ್ಮ ಪರವಾಗಿ ಧನ್ಯವಾದಗಳು ಹೇಳಿ, ಅದಕ್ಕ ಈಗ ಕ್ಯಾಲಿ ಅವ್ರಿಗೆ ಅದ ಪಾಳಿ ಅದ, ಮತ್ ನಮ್ಮ ಪಾಳಿದಾಗ ಮತ್ ಮಾತಾಡೋಣ. ಹೌದ್ರಿಪ್ಪ. ಅದಕ್ಕೆ ಅಲ್ಲ, ಕೊನೆಗೆ ನಿಮ್ಮ ಅಭಿಪ್ರಾಯ ಏನು? ಧರ್ಮವೇ ಶ್ರೇಷ್ಠ, ಧರ್ಮವೇ ಶ್ರೇಷ್ಠ, ಶ್ರೇಷ್ಠ ಜಗತ್ತದೊಳಗ ಧರ್ಮನೇ ಧರ್ಮವೇ ಶ್ರೇಷ್ಠ. ಯಾಕಂತ ಕೇಳ್ರಿ, ಯದಾ ಯದಾ ಹಿ ಧರ್ಮ ಗ್ಲಾನಿರ್ಭವತಿ ಭಾರತ ಸಂಭವಾನಿ ಯುಗೆ ಯುಗೆ. ಯಾಕಂತ ಕೇಳ್ರಿ, ಧರ್ಮ ನಮ್ಮನ್ನ ಕಾಪಾಡ್ತದ. ಮುದುಕ ಇದು ಅದ್ರ ಮುದುಕ ಅಲ್ಲದು. ಯಾಕಂತ ಕೇಳಿ, ಮುದುಕನಲ್ಲಿ ಅಷ್ಟ ಎಟ್ಟೈತ ಅದು ಬದುಕನ ತುಂಬಿದ ಕರೆ ಹೊರತಾಗಿ ಹುಳುಕ್ ಅನ್ನೋದಿಲ್ಲ. ಹೌದು. ಯದಾ ಯದಾ ಈ ಧರ್ಮಶ ಗ್ಲಾನಿರ್ಭವತಿ ಭಾರತ. ಯಾಕೆ ಕೇಳ್ರಿ, ಎಲ್ಲಿ ಧರ್ಮ ಇರ್ತದಲ್ಲ ಅಲ್ಲಿ ಪರಮಾತ್ಮನ ವಾಸದ ಅಂತ ಹೇಳ್ತಾರೆ. ಯಾಕೆ ಕೇಳ್ರಿ, ಧರ್ಮನೇ ಇವತ್ತಿನ ದಿವಸ ಈ ಜಗತ್ತು ಉಳ್ದ. ಧರ್ಮದ ಕಾಲ ಮೇಲೆ ಈ ಜಗತ್ ನಿಂತದ. ಕೃತಾಯುಗ, ತ್ರೇತಾಯುಗ, ದ್ವಾಪಾರ ಯುಗ, ಕಲಿಯುಗ. ಕೃತಾಯುಗದ ಧರ್ಮದ ಕಾಲ ಎಷ್ಟಿದ್ದು ರೀ? 4 ಇದ್ದು. ಹೌದು. ಧರ್ಮದ ಕಾಲ 4 ಇದ್ದು. ಹೌದು. ಕೃತಾಯುಗ ಮುಗಿತು, ತ್ರೇತಾಯುಗ ಬತ್ತು. ಅವಾಗ ಒಂದು ಕಾಲ ಕಡಿಮೆ ಆಯ್ತು. ಕಾಲ ಕಡಿಮೆ ಆಗಲ್ಲ ಕಾರಣ ಏನ್ರಿಪ್ಪ? ಕರ್ಮ. ಹೌದು. ಇವ್ರದೇ ಶರದ, ಇವ್ರದಲ್ರಿ, ಇವ್ರು ಮಾತಾಡಿದ್ರೆ. ಕೃತಾಯುಗ 4 ಕಾಲಿದ್ದು. ಹೌದು. ಕರ್ಮ ಆಗ್ಲಕ್ಕೈತು, ಪಾಪ ತುಂಬಲಕ್ಕೈತು. ಹೌದ್ರಿಪ್ಪ. ಒಂದ್ ಕಾಲ ಕಡಿಮೆ ಮಾಡ್ಕೊಂಡದ ಯಾವ ಧರ್ಮ. ಹೌದ್ರಿಪ್ಪ. ಹೌದು. 3 ಕಾಲಕ್ಕೆ ಬತ್ತು. 3 ಕಾಲ ಮ್ಯಾಲ ತ್ರೇತಾಯುಗ ನಿತ್ತು. ಹೌದ್. ತ್ರೇತಾಯುಗ ಮುಗಿಯುವಂತ ಸಂದರ್ಭ ಬತ್ತು. ಮತ್ತ ಪಾಪ ಕರ್ಮ ಹೆಚ್ಚಾಗಲಕ್ಕೈತ್ರಿ ಇವ್ರದು. ಅವಾಗ ಏನಾಯ್ತ್ರಿಪ್ಪ? ಮತ್ತೊಂದು ಕಾಲ ಹೋಯ್ತು. ಹೌದು. ಎಷ್ಟ್ ಕಾಲ ಮೇಲೆ ನಿತ್ತು? 2 ಕಾಲ ಮೇಲೆ ನಿತ್ರಿಪ್ಪ. ದ್ವಾಪಾರ ಯುಗಕ್ಕೆ 2 ಕಾಲ ಮೇಲೆ ನಿತ್ತು. ಹೌದು. ತ್ರೇತಾಯುಗದ 3 ಕಾಲ ಮೇಲೆ ನಿತ್ತು. ಕೃತಾಯುಗ 4 ಕಾಲ ಮೇಲೆ ನಿತ್ತು. ಹೌದು. ಮುಂದೆ ದ್ವಾಪಾರ ಮುಗಿತ, ಕಲಿಯುಗ ಬತ್ತು, ಮತ್ತೊಂದು ಕಾಲ ಹೋಯ್ತು. ಒಂದೇ ಕಾಲ ಮೇಲೆ ಧರ್ಮ ನಿತ್ತದ. ಹೌದ್ರಿಪ್ಪ. ಹೌದು. ನಿಮಗ್ ವಿನಂತಿದಿಂದ ಕೇಳ್ಕೊತೀನಿ, ಕರ್ಮ ಹಿಡಿದಿರಿ, ಧರ್ಮದಿಂದ ನಡ್ಕೋರಿ, ಭಗವಂತನಲ್ಲಿ ಬೇಡ್ಕೋರಿ. ಹೌದ್ರಿಪ್ಪ. ಒಂದ್ ವೇಳೆ ಕರ್ಮ ಮಾಡಿದ್ರಿ ಅಂದ್ರೆ ನಾವು ಮಾಡಿ ಕರ್ಮಗಳಲ್ಲಿ 2 ಪ್ರಕಾರಗಳು ಉಂಟು, ಇನ್ನು ಉಳಿದದ ಎಂದು ಬಾಕಿ ಮಾತಾಡ್ತಾರ. ಅದಕ್ಕೆ ಅಲ್ಲಿ ಒಳ್ಳೆಯ ನಮ್ಮ ರಾಹುಲ್ ಮಾತವ್ರು ನಿಜವಾಗ್ಲು ಅವ್ರ ಬದಲ ಹೆಮ್ಮೆದಿಂದ ಹೇಳ್ಕೋಬೇಕು. ಅಪ್ಪಾಜಿ ಅವ್ರ ಮಹಾರಾಷ್ಟ್ರ ಏರಿಯಾದವ್ರು, ಅವ್ರ ಭಾಷೆ ಹೆಂಗ್ ಬರ್ತಾವ ನಿಮ್ಗೆ ಗೊತ್ತಿರ್ತದ. ಆದ್ರೂ ಕೂಡ ನಾವು ಭಾರತಾಂಬೆಯ ಮಕ್ಕಳು. ಮಹಾರಾಷ್ಟ್ರ ಮತ್ತು ಕರ್ನಾಟಕ ಇವೆರಡು ಕಣ್ಣಿದ್ದಂಗ. ಎರಡು ಕಣ್ಣಿದ್ದಂಗ್ರಿಪ್ಪ. ಇವೆರಡು ಅನ್ನ. ಭಾಷೆ ಎರಡಾದರೇನು? ಡಾಕ್ಟರ್ ಯಾವ ಜಾಯ್ತಾವರೇವಲ್ಲಕ್ಕ ನಮ್ಮ ರೋಗ ಕಡಿಮೆ ಮಾಡ್ರೆ ಸಾಕು, ನಾವು ಉಳಿದು ಏನೋ ಕೇಳುದಿಲ್ಲ. ಹೌದು. ಸತ್ಯ ಅದ. ಅದಕ್ಕೆ ಅಂತ ನಮ್ಮ ರಾಹುಲ್ ಮಾಸ್ತರ್ ಅವ್ರಿಗೂ ಕೂಡ ಇತ್ತಿತ್ತಲಾಗೆ ನಮ್ಮ ಪಿಂಟು ಮಾಸ್ತರ್ ಅವ್ರ ಜೊತೆ ಬಹಳಷ್ಟು ಸಹಕಾರದಿಂದ ಕಾರ್ಯಕ್ರಮ ನಡೆಸಿ ಪ್ರವಚನವನ್ನು ಮಾಡ್ಲಿಕ್ಕತ್ತಾರ. ಅವರಿಗೆ ಕೂಡ ಅನಂತನ ಧನ್ಯವಾದಗಳು. ಕರ್ಮದ ಅನುಸಾರ ಏನಂತಕ್ಕಂಥ ತಮ್ಮ ಮುಂದ ಬಿಚ್ಚಿಡ್ತಾರ. ಅದಕ್ಕೆ ಜಗತ್ತದಾಗ ಧರ್ಮವೇ ಶ್ರೇಷ್ಠ ಅಂತ ನನ್ನ ವಾದದ. ಮುಂದೆ ಹೆಂಗ ಬರ್ತದ ನೋಡೋಣ. ಮತ್ತೆ ಧರ್ಮದೊಳಗೆ ಧರ್ಮ ಅಧರ್ಮ ಎರಡು. ಧರ್ಮ ಅಧರ್ಮ. ಕರ್ಮದೊಳಗೆ ಎಷ್ಟು ಪ್ರಕಾರ ಅವರು ಹೇಳ್ತಾರ, ನೀವು ಹೇಳ್ಬೇಕ. ಇದೆಲ್ಲಾ ಮುಗಿ ತನಕ ಮುಂಜಾನೆ ಚಾ ಸಹಿತ ಕೊಡುದಲ್ಲ, ದುಡ್ಡಂತೂ ಮೊದಲ ಇಲ್ಲ. ನೀವು ಚಾನು ಕೊಡ್ಬೇಡ್ರಿ, ಯಾನು ಕೊಡ್ಬೇಡ್ರಿ. ನಮ್ ಸತ್ಯಪ್ಪ ಗೌಡ್ರು ಅದಾರ್ಲಿ, ಅಲ್ಲಿ ಹೋಗಿ ನಾಷ್ಟಾಕ್ ಮಾಡ್ಯಾರತ್ರಿ. ಹೌದಲ್ರಿ? ನಿಮ್ನ ಯಾರನ್ನ ಕೇಳಂಗಿಲ್ಲರಿ. ಸತ್ಯಪ್ಪ ಗೌಡ್ರು ನಾಷ್ಟಾಕ್ ಅವ್ರದೊಂದ್ ಕಂಡೀಷನ್ ಐತ್ರಿ. ನಮ್ ಗೌಡ್ರು ಹೇಳಿ ಸತ್ತಾರ್ರಿ. ಅವ್ರು ಯಾರ ಚಾ ಕೊಡ್ಲಿಕ್ಕೆ ಬಿಡುವಲ್ಲಕ್ರ, ಏನ್ ಮಾಡ್ಲಿಕ್ಕೆ ಬಿಡುವಲ್ಲಕ್ರಪ್ಪ. ಸತ್ಯಪ್ಪ ಗೌಡ್ರು ಮನೆಗೆ ಹೋಗಂದಾರ. ನಿನ್ನ ನಂತರ ಕೇಳೋದಿಲ್ಲ, ಸತ್ಯಪ್ಪ ಗೌಡ್ರಿಗೆ ಹೋಗಿ ಊಟ ಮಾಡ್ತಾ ನಾವು ಬಿಡುದಲ್ಲ. ನೀ ಏನ್ ಮಾಡ್ಕೊ. ಹೌದ್ರಿಪ್ಪ. ಇಲ್ಲ, ಸಂತೋಷ ಪಾಳೆ ಸರ್ ಜೋಡಿಸಕ್ಕಲ್ಲ.